ಏನಂತ ನಮ್ಮಪ್ಪ ನಮ್ಮವ್ವ ಬರ್ಬೋದಾ? ಬ್ಯಾಡ ಅನ್ನಕತ್ತಾರ, ಏನು ಮಾಡಲಿ? ಅಲ್ರಿ ಬ್ಯಾಡ ಅಂದ್ರೆ ಹೆಂಗ್ರಿ? ಹೆಂಗಾರ ನಮ್ಮವ್ವ ನಮ್ಮಪ್ಪ ಬರಬಾರ್ದನ ಹೇಳಂಗಾರ ನೋಡೋಣ. ಒಟ್ಟ ಬರಬಾರ್ದವ್ರಿ ಇಲ್ಲಿಗೆ. ಅಲ್ಲ ನಾ ಏನು ಮಾಡಲಿ ಹೇಳಿ, ನೀನೇ ನೋಡೋಣ ಹಂಗಾರ. ಅಲ್ಲ ಬ್ಯಾಡ ಅಂತ ಇದು ಮಾಡ್ತಾರ ಅಂದಮೇಲೆ ಈಗ ನಾನು ಬಲವಂತ ಮಾಡಿ ಕರ್ಸಿದ್ರೆ ಅವ್ರಿಗೆ ಮರ್ಯಾದೆ ಕೊಟ್ಟು ಇವ್ರು ಮಾತಾಡಲ್ಲ. ಅವಾಗ ನಿನಗೆ ಬೇಜಾರಾಕಿತ್ತಲ್ಲ, ಅದಕ್ಕೆ ಹೇಳಿದೆ. ಅದನ್ನ ರೀ ಕೇಳೋದು, ಯಾಕೆ ಮರ್ಯಾದೆ ಇಲ್ದಂಗೆ ಮಾತಾಡ್ತಾರ? ಈಗ ಆಕಿ ಮಂಗಳನ ಅವ್ವ ಅಪ್ಪ ಬಂದ್ರೆ ಹಿಂಗೆ ಮಾಡ್ತಾರನ್ನ ಹೇಳಂಗಾರ ನೋಡೋಣ. ಅವಾಗ ಚಂದಾಗಿ ಮಾತಾಡ್ತಾರಿಲ್ಲ. ಮತ್ತೆ ಈಗ ನಮ್ಮವ್ವ ನಮ್ಮಪ್ಪ ಬಂದ್ರೆ ಯಾಕೆ ಹಂಗ್ಯಾಕೆ ಮಾಡ್ತಾರ? ಚಂದಾಗಿ ಮಾತಾಡ್ಬೇಕು ಅವಾಗೂ. ಮಂಗಳನ ಅವ್ವ ಅಪ್ಪನ ಕತಿ ಬ್ಯಾರೆ ಐತಿ, ನಿಮ್ಮವ್ವ ನಿಮ್ಮ ಅಪ್ಪನ ಕತಿನ ಬ್ಯಾರೆ ಐತಿ. ಮಂಗಳನ ಅವ್ವ ಅಪ್ಪ ಯಾರು? ನಮ್ಮ ಅತ್ತಿ ನಮ್ಮ ಮಾವ. ನಮ್ಮವ್ವ ಯಾರು? ಅವ್ರ ತಂಗಿ. ಮತ್ತೆ ಅವ್ರು ಬಂದ್ರೆ ಯಾಕೆ ಚಲೋ ನೋಡ್ಕೊಳಂಗಿಲ್ಲ? ಚಲೋ ನೋಡ್ಕೊತಾಳ, ಆದರೆ ನಿಮ್ದು ಹಂಗೆ ಆಗಂಗಿಲ್ಲ. ನನಗೂ ಏನು ಹೇಳ್ಬೇಕು ಇದಕ್ಕೆ ಅಂತ ಗೊತ್ತಾಗವಲ್ದು. ಅದಕ್ಕೆ ಹೇಳೋದು ನಾನು, ಬೇರೆ ಮನೆ ಮಾಡ್ಕೊಂಡು ಹೋಗೋಣ, ಈ ಮನೆಗೆ ಇರೋದು ಬೇಡ ಅಂತೇಳಿ. ಬೇರೆ ಮನೆ ಮಾಡ್ಕೊಂಡು ಹೋಗೋಣ? ಹಂಗೆ ಹೆಂಗೆ ಬೇರೆ ಮನೆ ಮಾಡ್ಕೊಂಡು ಹೋಗಕತ್ತಿ? ಊರನ್ ಮಂದಿ ಏನು ಅನ್ಬೇಕು? ಅದು ಅಲ್ಲದೆ ನಾನು ನಮ್ಮವ್ವನ ಅಪ್ಪನ ಬಿಟ್ಟು ಬರ್ಬೇಕನ? ನಾನು ಬರ್ಲಿಲ್ಲನ್ರಿ, ನಮ್ಮವ್ವ ನಮ್ಮ ಅಪ್ಪನ ಬಿಟ್ಟು ನಿಮ್ಮ ಹಿಂದೆ. ಅಲ್ಲೆಲ್ಲ ಇಬ್ರು ಪ್ರೀತಿ ಮಾಡಿದ್ವಿ. ಮತ್ತು ನಮ್ಮವ್ವ ನಮ್ಮ ಅಪ್ಪನ ಮೇಲೂ ನನಗೂ ಪ್ರೀತಿ ಐತಿ. ಆದ್ರೂ ಬಿಟ್ಟು ಬಂದು ಮದುವೆ ಮಾಡ್ಕೊಂಡೆ. ನನ್ನ ಮ್ಯಾಗೇನು ಅವ್ರಿಗೇನು ಖುಷಿ ಐತೆ ಅಂತ ಮಾಡಿ ಸೆಟ್ ಐತಿ. ಮತ್ತು ನಿನ್ನ ಮ್ಯಾಗೂ ಸಿಟ್ಟು ಇರತ್ತೈತೆ. ನಾ ಏನು ಹೇಳಿದೆ? ಒಂದು ಕೂಸಾಗ ಮಟ್ಟ ತಡಿ, ಆಮೇಲೆ ನೋಡ್ಬೇಕಾರೆ ಎಲ್ಲ ಕರೆಕ್ಟ್ ಆಕತಿ ಅಂತ ಹೇಳಿದ್ನೇ ಹೇಳಿಲ್ಲ ನಿಂಗೆ. ಹೇಳಂಗಾರ ನೋಡೋಣ, ಎಲ್ಲ ಕರೆಕ್ಟ್ ಆಕತಿ, ತಲೆ ಕೆಡಿಸ್ಕೋಬೇಡ. ಹಂಗಂತೇಳಿ ನಿಮ್ಮ ಅವ್ವ ಅಂದಿದ್ದೆಲ್ಲ ಅನಿಸ್ಕೊಂತಿರಕತ್ತೇನ್ರಿ? ನಾ ಹೇಳ್ರಿ ಹಂಗಾರ ನೋಡೋಣ. ಹಂಗಲ್ಲೇ ಈಗ ನಮ್ಮ ತಮ್ಮ ಒಬ್ಬನ ಅಕ್ಕನ ಇಲ್ಲಿ ನಾ ಬಿಟ್ಟು ಹೋದೆ ಅಂದ್ರೆ ಈಗ ಅಲ್ಲ ನೋಡಿ, ಹಿರೇ ಮಗ ಬಿಟ್ಟು ಹೋದ, ತಮ್ಮ ನೋಡ್ಕೊಳಕತ್ತ ತಂದೆ ತಾಯಿನ, ಬಂದು ಹೆಂಡತಿ ಮಾತು ಕೇಳ್ಕೊಂಡು ಹೋದ ಅಂತೇಳಿ ಎಲ್ಲರೂ ನಿನಗೆ ಅಂತಾರ. ಆಮ್ಯಾಗ ನೋಡು, ಅದಕ್ಕೆ ಹೇಳಿದೆ ನಾನು, ನನಗೆ ಯಾರು ಏನನ್ನಲ್ಲ, ನಿನಗಂತಾರ. ಅದು ನಿನಗೆ ಅನ್ಸಕ್ಕೆ ನನಗಂತ ಮಾತು ನನಗೆ ಇಷ್ಟ ಇಲ್ಲ. ಅದ್ರ ಸಂಬಂಧ ಸ್ವಲ್ಪ ಮರ್ಜಿ ಕಾಯೋದಾಗಿತ್ತು ನಾನು. ಏನು ನೀವೇನು ಬೇಕಾದ್ದು ಹೇಳ್ಬೋದು, ಆದ್ರೆ ನನ್ನ ಮನಸ್ಸು ಒಪ್ಪಕಲ್ರಿ. ಈಗ ನೋಡಿ, ನಮ್ಮಪ್ಪ ನಮ್ಮವ್ವ ಇಲ್ಲಿ ಬರಬಾರ್ದು ಅಂತೀರಿ ನೀವು. ನನಗೆ ಎಷ್ಟು ಬೇಜಾರಾಕೈತಿ. ನಮ್ಮ ಅಪ್ಪ ನಮ್ಮವ್ವ ಇಲ್ಲಿ ಬರಬಾರ್ದನ್ರಿ. ಅವ್ರಪ್ಪ ಅವ್ರವ್ವ ಬಂದು ಹೋದ್ರೆ ನಡಿತೈತಿ, ನಮ್ಮಪ್ಪ ನಮ್ಮವ್ವ ಬರಬಾರ್ದು. ಏನು ಮಾಡ್ಬೇಕಪ್ಪ, ಏನು ಹೇಳ್ಬೇಕಿದಕ್ಕಂತೇಳಿ ನನಗೆ ತಿಳಿಲಾರ್ದಂಗೆ ಆಗ್ಬಿಡ್ತಲ್ಲ. ಸಮಾಧಾನ ಮಾಡ್ಕೊ, ಯಾಕೆ ಹಂಗೆ ಮಾಡ್ತಿ? ಈ ಒಂದಷ್ಟು ದಿನ ಹೋಗಲಿ, ನಾಳೆ ಒಂದು ಕೂಸಿಗೆ ಸಾತಂದ್ರೆ ಅವಾಗ ಬೇಕಾದ್ರೆ ನಿಮ್ಮ ಅವ್ಗೆ ಬರಕ್ಕೆ ಹೇಳುವಂತೆ. ಏನು ಅಂದರೆ ನಿಮ್ಮ ಅಪ್ಪಗದು ಅವಾಗ ಏನಾಕೈತಿ ಅಂದರೆ, ಕೂಸು ಹುಟ್ಟಿರ್ತೈತಲ್ಲ, ಆ ಖುಷಿ ಒಳಗೆ ನಮ್ಮವ್ವ ಸುಮ್ಮನಕ್ಕಳ. ನನಗೇನ ನಂಬಿಕೆ ಇಲ್ಲ. ಈಗ ನೋಡು, ಆ ಮಂಗಳ ಎಷ್ಟು ಜೋರದಾಳ, ಬಾಯಿಗೆ ಬಂದಂಗೆ ಬೈದ್ಲು, ಮನೆ ಬಿಟ್ಟು ಹೋದ್ಲು. ಆದರೂ ಹುಡ್ಕೊಂಡು ಇವರೇ ಹೋದ್ರು ಆಕಿನ್ನ. ಅದು ಯಾಕಂದರೆ ಎಷ್ಟೇ ಆದರೂ ಮನೆನಕ್ಕೆಲ್ಲ. ಅದಕ್ಕೆ ಅದೇ ನಾನೇನಾರು ಈ ಕೆಲಸ ಮಾಡಿದ್ರೆ ಬೈದು ಮನೆ ಬಿಟ್ಟು ಹೋಗಿದ್ದೆ ಅಂದ್ರೆ ನಾನು ಹುಡ್ಕಕ್ಕೆ ಬರ್ತಿದ್ರಾ? ಅಲ್ಲ, ನೀವೇ ಬರ್ತಿದ್ದಿಲ್ಲ, ಇನ್ನು ಅವ್ರಿಗೆ ಅನ್ನೋದೇನೈತಿ? ಯಾರು ಬರ್ತಿದ್ರಿ? ಯಾರು ಬರ್ತಿದ್ದಿಲ್ಲಪ್ಪ. ಈಗ ಹಂಗಂತ ನೀ ಮನೆ ಬಿಟ್ಟು ಹೋಗಕತ್ತೆ? ಈಗ ಮಂಗಳ ಸಣ್ಣಕ್ಕೆ ಅಂತಾರೆ, ಎಷ್ಟಾದರೂ ನೀ ಸಣ್ಣಕ್ಕೆ ಅಂತಾರನ? ನಾನು ಎಲ್ಲಿ ಮನೆ ಬಿಟ್ಟು ಹೋಗ್ತಾನೆ ಅಂದೆ? ಹಿಂಗೆ ಮಾಡಿದ್ರೆ ಅಂತ ಹೇಳಿದ್ದೆ. ನಿಮ್ಮ ಅವ್ನ ಕಟ್ಟಕ್ಕೆ 3 ದಿನ ಇರೋಕ್ಕಾಗಲ್ತಿಲ್ಲ, ಆದರೂ ಸಹಿಸ್ಕೊಂಡು ಅದೇನು ನಾನು ಇರಲಿ ಒಂದು ಟೈಮ್ ಬರ್ತೈತಿ ಅಂತೇಳಿ. ಈಗ ಹೊಳ್ಳಿ ಹೋದ್ರೆ ನಮ್ಮ ಅಣ್ಣ ಅತ್ತಿಗಿನೂ ಮನೆ ಒಳಗೆ ಬಿಟ್ಕೊಳಂಗಿಲ್ಲ ನನ್ನ, ಓಡೋದಕ್ಕೆ ಅಂತೇಳಿ. ನಮ್ಮ ಅಣ್ಣ ಸಿಟ್ಟಾಗ್ಯಾನ, ನಮ್ಮ ಅಪ್ಪನೂ ಸಿಟ್ಟೆ ಅದಾನ. ನಮ್ಮವ್ವ ಹೆಂಗೆ ಸಮಾಧಾನ ಮಾಡಿ ಒಟ್ಟು ಕರ್ಕೊಂಬರ್ತೇನೆ ಅಂದ್ಲು. ಹೆಂಗೆ ಆಯ್ತು ಬಿಡಂಗಾರ, ಚಲೋ ಆಯ್ತು ಹಂಗಾರೆ, ಅಪ್ಪ ಅವ್ವ ಬಂದು ಹೋಗಲಿ ಅಂತ ನಾನು ಎಷ್ಟು ಅಂದ್ಕೊಂಡೆ. ಈಗ ಅವ್ರು ಬರೋದೇ ಬೇಡ ಅಂದ್ರೆ ನಾಳೆ ಹಂಗಾರೆ ನನ್ನ ಬಣೆತನ ಏನು ನಿಮ್ಮವ್ವ ಮಾಡ್ತಾಳನ? ಹೇಳ್ರಿ ಹಂಗಾರೆ ನೋಡೋಣ. ಹಂಗೆಲ್ಲ ಯಾಕೆ ಮಾತಾಡ್ತಿ? ಮತ್ತೆ ನಾಳೆ ಬಾಣೆತನ ನಮ್ಮ ಅಣ್ಣ ನಮ್ಮ ಅತ್ತಿಗೆಮ್ಮ ಒಪ್ಕೊಳ್ಳೋದೇ ಇಲ್ಲ. ನಾನು ಅವ್ರ ಮನೆಗೆ ಬಾಣೆತನಕ್ಕೆ ಹೊಂಟ್ರೆ ಏನು ಮಾಡ್ಬೇಕನ್ನಂಗೆ ನನಗಾಗೈತಿ. ಹಂಗಾರೆ ಹೆಂಗೆ ಒಂದು ನಮ್ಮ ಅವ್ವನ ಅಪ್ಪನ ಇಲ್ಲಿ ಕಳಿಸಿ ನಮ್ಮ ಅಣ್ಣ ಅತ್ತಿಗೆಮ್ಮನ ಮನಸ್ಸು ಇದು ಮಾಡೋಣ, ಹೆಂಗಾರ ಮಾಡಿ ಅವ್ರ ಮನಸ್ಸಿಗೆ ಒಂದು ಖುಷಿ ಆಗ್ಬೇಕು. ಮತ್ತು ನಾವೆಲ್ಲ ಮೊದಲೇ ನಂಗೆ ಕೂಡ್ಬೇಕು ಅಂತ ನಾ ಅನ್ಕೊಳಕತ್ರ ನಿಜ ಹೇಳ್ತೇನೆ ರೀ, ನಾನು ಓಡ್ ಬಂದು ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಆ ಒಂದು ಕ್ಷಣದಷ್ಟೇ ವಿಚಾರ ಮಾಡಿದ್ನೇ ಹೊರತು ಮುಂದಿನ ಜೀವನದ್ದು ಗಂಡನ ಮನೆ ನನ್ನ ಪರಿಸ್ಥಿತಿ ಹೆಂಗಿರ್ತೈತಿ, ನನ್ನ ಸ್ಥಾನ ಏನು ಸಿಗ್ತೈತಿ, ನಾ ವಿಚಾರನ ಮಾಡೋಕ್ಕೋಲಿಲ್ಲ. ಥೋ, ಈಗ ಏನಾಗಬಾರ್ದು ಆತು, ಯಾಕೆ ಹಂಗೆ ಇದು ಮಾಡ್ತೀನಿ ನೀನು? ಈಗ ಆತೀಗ ನಿಂಗೇನು ಅವ್ರು ನೋಡ್ಬೇಕಂತಾಗತ್ತೆ. ಸರಿ, ಅವು ಹೇಳಾಳ ಅಲ್ಲಿ ಮಠಕ್ಕದು ಕರ್ಕೊಂಡು ಹೋಗು, ಅವರಲ್ಲೇ ಬಂದು ನೋಡಲಿ ಅಂತ ಅದಾಳ. ಈಗ ಏನು ಮಾಡೋದಂಗಾರ? ಮಠಕ್ಕೆ ಹೋಗೋಣ? ನಿಮ್ಮ ಅವನ ಅಪ್ಪಗೆ ಅಲ್ಲೇ ಬರಕ್ಕೆ ಹೇಳ್ತೀಯಾ? ಬೇಕಾಗಿಲ್ಲ. ನೋಡ್ಬೇಕನ್ನೋದಾದ್ರೆ ಅವ್ರು ನಮ್ಮ ಮನೆಗೆ ಬರಬೇಕು, ನಾನು ಇಲ್ಲೇ ಅವ್ರನ್ನ ಕರ್ಸ್ಕೋಬೇಕು. ಮಠಕ್ಕೆ ಹೋಗಿ ಬೆಟ್ಟಾಗೋದಲ್ಲ, ಬೇಡ. ನಮ್ಮ ಮನೆಗೆ ಬರಲಿ ಅಂತ ಹೇಳಿದ್ರಿ, ನಾನು ಬರೀ ನೋಡ್ಬೇಕನ್ನಲಿಲ್ಲ, ನಮ್ಮ ಮನೆಗೆ ಅವ್ರು ಬರಲಿ ಅನ್ನೋ ಕಾರಣಕ್ಕೆ ಹೇಳಿದ್ದು. ಅಯ್ಯೋ ದೇವ್ರೆ, ಏನು ಹೇಳೋದ ಏನು ಬಿಡೋದಪ್ಪ ಇದಕ್ಕೆ. ಅಮ್ಮನೂ ಬ್ಯಾಡ ಅಂದ್ಲು ಗೊತ್ತಾ? ನಿಮಗಿಲ್ಲನ ಅತ್ತಿ ಮಾವ ಅನ್ನೋದು? ಐತಪ್ಪ, ಅದಕ್ಕೆ ಬಾ ಅಲ್ಲೇ ಹೊರಗೆ ಬಿಟ್ಟಾಗ ನಂದೆ ಮೇನ್ ಹಳೆಯ ಮಾತಾಡ್ತೀನಲ್ಲ ನಾನು. ಆಯ್ತು ಬಿಡ್ರಿ, ಎಲ್ಲಿ ಹೋಗೋದು ಬೇಡ, ಯಾರನ್ನ ಬೆಟ್ಟಾಗೋದು ಬೇಡ. ಥೋ, ಸ್ವಲ್ಪ ಸಮಾಧಾನಾಗಿರೋ. ಅಲ್ಲ ಶಾಂತಕ, ನಿಮ್ಮ ಮೊಮ್ಮಗಳು ಹೋದ್ಲಾ? ಅಯ್ಯೋ, ನಾನು ಇರು ಅಂದೆ. ಹ್ಞೂ ಅಂತ ಅಂದಿದ್ಲಪ್ಪ, ಅರ್ಬಿ ತರಿಸ್ಕೊಂಡಿದ್ಲು. ಮತ್ತೊಳ್ಳಿ ಇಲ್ಲ ಯಮ್ಮ, ನಾ ಹೊಕ್ಕನಿ, ಅಣ್ಣ ಬರ್ತಾನ, ನಾ ಅಣ್ಣನ ಜೊತೆ ಇರ್ತೇನೆ, ಹೊಕ್ಕನಿ ಅನ್ನಕತ್ಲ. ಅಂದ್ರೆ ಅವನವ ಸುಟಿ ಐತಂತೀಗ ಅವಂಗೆ 1 ವಾರ, ಅದಕ್ಕೆ ಅವ್ನು ಬರೋದಾನಂತೀಗ. ಮತ್ತು ಅವ್ನು ಬರ್ತಾನಂದ್ಮೇಲೆ ಅಣ್ಣ ತಂಗಿ ಏನಾರ ಮಾತುಕತೆ ಇರ್ತಾವಲ್ಲ. ಆಯ್ತು ತಗೋರವ, ಹಂಗಾರೆ ಹೋಗ್ಬಾ ಅಂತ ಕಳಿಸಿದೆ ನಾನೇ ಮತ್ತೆ. ಓ ಹೌದಾ, ಹೋಗ್ಲಿ ಬಿಡು. ಆದ್ರೂ ಪಾಪ ಶಾಂತಕ್ಕ ಸಣ್ಣದೈತಿನ. ಶಾಂತಕರ ನಮ್ಮ ಅಕ್ಕಿ ಬಂದಾಳ. ಅಕ್ಕಿ? ಯಾಕೆ?
ಅಯ್ಯ ನಾನು ಏನ್ತಿ ಅದಕ್ಕೆ ಆಕಿ ಅಂತಾನೆ. ಅಯ್ಯ ಏನಪ್ಪ ರಮಣ ಅಷ್ಟು ಚಂದ ಹೆಸರು ಐತಿ ಅಕ್ಕಿ ಪಕ್ಕಿ ಅನ್ಕಂತ. ಅಯ್ಯೋ ಏನ್ ಹೇಳೋದು ಶಾಂತಕಾರ ನನ್ನ ಬಾಳಿ. ಅಲ್ಲ ಅಕ್ಕಮ್ಮ ಅಂತ ಹೆಸರಿಟ್ಟಾರ ನೋಡ್ರಿ ಹೋಗಿ ಹೋಗಿ ಅಕ್ಕಮ್ಮ ಅಂತ. ಅಲ್ಲಿ ಹೇಂತಿಗೆ ಇನ್ನು ನನ್ನ ಅಮ್ಮ ಅನ್ಬೇಕ ಏನ್ ಅಕ್ಕ ಅನ್ಬೇಕ? ಎರಡಾಕ್ ಸರದ ಕರಿಬೇಕಂದ್ರ ಅಕ್ಕಮ್ಮ ಅಂತ ಕರೆದ್ನಿ ಅಂದ್ರು ನಂಗೆ ಒಂಥರ ಸರಿ ಅನ್ಸಂಗಲ್ಲ ಅದು. ಹೇಂತಿಗೆ ಯಾರು ಹಂಗೆ ಕರಿತಾರೆ ಹೇಳ್ರಿ? ಅದಕ್ಕೆ ಎಲ್ಲ ಬೇಡ ಏನು ಬೇಡ ಅಂತೇಳಿ ಅಕ್ಕ ಅನ್ನೋದನ್ನ ಅಕ್ಕಿ ಅಂತ ಮಾಡೀನಿ. ಅಕ್ಕಿ ಅಕ್ಕಿ ಅಂತ ಕರಿತೀನಿ. ಆಕಿಗೂ ಅರ್ಥ ಆಕತಿ. ಹೌದು ಅದು ಕರೆ ಅನ್ರಿ. ಅಲ್ಲ ಮತ್ತೆ ಹೌದು ಅಕ್ಕ ಅನ್ಬೇಕ ಅವ್ವ ಅನ್ಬೇಕ? ಹೌದು ಆಕಿ ಬಂದಿಲ್ಲ ಇಲ್ಲ ಒಂದ್ ವಾರದ ಮೇಲೆ ಆತಪ್ಪ. ಒಂದ್ 2 ಸಲ ಯಾವಾಗ ಕಂಡಿದ್ಲ ಒಳ್ಳೆ ಬಂದೇ ಇಲ್ಲಿ ಕಡೆ. ಹೌದಾ ಸರಿ. ಮತ್ತೆ ಶಾಂತಕ್ಕ ನಾಳೆ ಊರ್ಗ್ ಹೊಂಟೇನಿ ನನ್ನ ಮಗನ ಮನೆಗೆ. 4 ದಿನ ಇದ್ದು ಬರ್ತೇನೆ ನಾನು ನನ್ನ ಗಂಡ ಇಬ್ರು. ಏನಾಯ್ತು ಅಲ್ಲೇ ಬಂದಿರ ಅನ್ನಕತ್ತಿದ್ರಲ್ಲ, ಇರ್ತೀರ ಏನ್ ಮಾಡ್ತೀರಿ? ಯೋ ಎಲ್ಲಿರೋದು ಬಿಡ ಅಕ್ಕ. ಇರಂಗಿಲ್ಲ ಹೋಗೋ 4 ದಿನ ಇದ್ದು ಹೊಳ್ಳಿ ಬರ್ತೇನೆ. ಅಲ್ಲ ಮತ್ತೆ ಅವ್ರು ಹುಡುಗರ್ದು ಓದ್ ಮುಗಿದಿತ್ಲೆ ವಾಪಸ್ ಬರ್ತೇವೆ ಅಂದಿದ್ರಲ್ಲ. ಬರಲ್ಲ ಶಾಂತಕ್ಕ ಅವ್ರು ಮುಗೀತು ಅಲ್ಲೇ ಹುಬ್ಬಳ್ಯಾಗ ಅವ್ರು ಉಳ್ಕೊಂಡಂಗ. ಅಲ್ಲ ಮನೆಗಿನಿ ಎಲ್ಲ ಸ್ವಂತ ಅಲ್ಲೇ ತಗೋಬೇಕು ಅಂತ ವಿಚಾರ ಮಾಡಕತ್ತಾರ. ಇನ್ನೇನು ಬರ್ತಾರೆ ಶಾಂತಕ್ಕ ಅವ್ರು? ಬರಲ್ಲ ಅಲ್ಲೇ ಇರ್ತಾರ. ಇರ್ವಲ್ರ ಕೂಲತ್ತಾಗ ಅವ್ರಿಗೆ ಎಲ್ಲಿ ಚಲೋ ಅನಿಸುತ್ತೆ ಅಲ್ಲಿ ಇರ್ವಲ್ರ. ಹೌದಿಲ್ಲ? ಒಲ್ಲಂದರ್ನ ತಂದು ಇಟ್ಕೊಂಡಾರ ಏನು ಮಾಡೋದಿಲ್ಲ. ಅದು ಕರೆ. ಏನಾತ? ಹಾ ಸಿಕ್ಲಾ ಮಂಗಳ? ಸಿಗಾಕ ಎಲ್ಲಾರ ಕಳೆದೋಗಿರ್ತಾಳನ? ಅಲ್ಲ ಹೋಗಿದ್ಲು ಅವ್ರ ತವ್ರ ಮನೆಗೆ ಹೋಗಿದ್ಲು. ಮತ್ತೆ ಯಾಕೆ ಕರ್ಕೊಂಬರ್ಲಿಲ್ಲ? ತವ್ರ ಮನೆಗೆ ಅಂದ್ರೆ ಅಲ್ಲೇ ಅವ್ರ ಅಮ್ಮನ ಮನೆಗೆ, ಹೆಣ್ಣಮ್ಮನ ಮನೆಗೆ ಹೋಗ್ಯಾಳ. ಅಲ್ಲ ಯಾರ ಸಿಟ್ ಮಾಡ್ಕೊಟ್ಟು ಜಗಳ ಮಾಡ್ಕೊಂಡು ಹೋದವ್ರು ತವ್ರ ಮನೆಯಿಂದ ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗ್ತಾರ. ಈಕೆ ಅವ್ರ ಅವನ ಮನೆಗೆ ಹೋಗ್ಯಾಳ. ತಮ್ಮವನ ಮನೆ ಬಿಟ್ಟ ಅವ್ರ ಅವನ ಮನೆಗೆ ಹೋಗ್ಯಾಳ. ಅಲ್ಲಿ ಹೋಗ್ಯಾಳ? ಈಗ ಏನಂತ ಯಾಕೆ ಬರಲ್ಲ ಅಂದ್ಲಾ? 4 ದಿನ ಇದ್ದು ಬರ್ತಾಳಂತೆ. 4 ದಿನ ಅಲ್ಲೇ ಇರ್ತಾಳಂತ ಅಮ್ಮನ ಮನ್ಯಾಗ. ಏನ್ ಹುಡುಗಿ ಏನಪ್ಪ ಇದು? ಅದೇನಂತಾರಲ್ಲ ಜಾಣಿ ಜಾಣಿ ಅಂದಂಗು ಮತ್ತೊಟ ಇದನ್ನೇ ಆದ್ಲಕ್ಕೆ. ಅಲ್ಲ ಯಾರ ಹೋಗಿ ಅಲ್ಲಿರ್ತಾರ. ಏನ್ ಹೇಳೋದು ಇದಕ್ಕೆ ಏನ್ ಬಿಡೋದು ನನಗೆ ತಿಳಿಲಾರ್ದಂಗ ಆಗಿ ಹೋತತ್ತಾಗ. ಅದಕ್ಕೆ ಇದ್ರಿದ್ಕೋ ಅಂತ ಬಂದೆ. ಮತ್ತೇನ್ ಮಾಡ್ಬೇಕು? ಅಲ್ಲ ನಾನೇ ಏನೋ ಮಾಡಿ ಹೊಡೆದು ಸಾಯಿಸೇ ಬಿಟ್ಟೆ ನನ್ನ ಲೆಕ್ಕಕ್ಕೆ ನನಗೆ ಎಲ್ಲರೂ ಮಾತಾಡ್ತಾರ. ನಿನ್ನ ಬಾಯಿ ಒಂದು ಮುಚ್ಚಿ 1 ತಿಂಗಳು ಮೌನ ವ್ರತ ಮಾಡಿಬಿಡು ನೀನು. ಏನೋ ಮನೆ ತಣ್ಣಗಿರ್ತತಿ. ಏನೋ ನಿನ್ನ ಬಾಯಿ ಒಂದು ಮುಚ್ಕೊಳ್ಳಿಲ್ಲ ಅಂದ್ರೆ ಯಾವುದು ನೆಟ್ಕಾಗತ್ತಲ್ಲ ನೀನು. ಯಾಕೆ ಹಿಂಗೆ ಆ ಡೂರಿಸ್ ಶಟಿತೀಯ ಏನೋ ನೀನು ತಗ. ಆಕಿಗೆ ಮನೆ ಬಿಟ್ಟು ಹೋಗು ಮಾಡು. ಆಕಿ ಹೊಡಿತೀನಿ ಬಡಿತೀನಿ ಅನ್ನೋ ಕೆಲಸ ಏನಿರ್ತತಿ ನಿಂದ? ಯಾರು ನಿನ್ ಸಸಿ ಊದಿದ್ಲನ್ರಿ? ಆಕೆ ಹೇಳ್ತಾಳ ಅವು ಹೇಳಿದ್ದು ನೀ ಹಿಂಗೆ ಅಂದೆ ಅಂತಲ್ಲ. ಯಾಕೆ ಹಂಗೆ ಯಾಕನ್ನ ಕೂದಿ ನಿನ್ನ ಬಾಯಿ ಒಂದು ಸುಸೂತ್ರ ಮುಚ್ಚಿಟ್ಕೊಂಡಿರಕ್ಕಾಗಲ್ಲನ? ಮಾಡಿಟ್ಟು ಅಡಿಗೆ ಏನೋ ಉಪ್ಪಾಕ್ ಬರ್ತೀಯ ಅಂತಲ್ಲ. ಯಾಕ ಅಂಥದ್ದೇನೋ ದ್ವೇಷ ಐತಿ ನಿನಗೆ? ಅಷ್ಟು ಅಡಿಗೆ ವೇಸ್ಟ್ ಆಕತ್ತೆ ಅನ್ನೋದು ನಿನಗೆ ತಲೆಯಾಗಿಲ್ಲನ? ಆ ಮನುಷ್ಯನ ಮ್ಯಾಗಿನ ದ್ವೇಷಕ್ಕಿಂತ ಅಡಿಗೆ ಕೆಡ್ತತೆ ಇಲ್ಲ ಅಷ್ಟಕೊಂಡ. ಹೊಟ್ಟಿಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಅಂತ ನಾನು ತಗ. ನೀನ ಹೋಗಪ್ಪ, ಹೋಗಿ ಕರ್ಕೊಂಬಾಕಿನ್. ಅಲ್ರಿ 4 ದಿನ ಇರ್ತಾಳಂತ ಇರ್ವಳ್ಳಾಕ್ ಬಿಡ್ರಿ. ಎಲ್ಲೋ ಕಳ ಲಗ್ನ ಆಗೈತಿ. ಇನ್ನೂ ಲಗ್ನ ಆಗಿಲ್ಲ ಅಂದ್ರೆ ಒಂದು ಮಾತು ಲಗ್ನ ಆಗೈತಿ. ಎಲ್ಲೇ ಕತ್ತಿ ತಪ್ಪಿಸ್ಕೊಂಡ್ರೆ ಆಗವಾಡೆ ಅಂತೇಳಿ ಎಲ್ಲಿ ಹೋಗಂಗಿಲ್ಲ. ಇಲ್ಲೇ ಬರ್ಬೇಕು, ಇಲ್ಲೇ ಇರ್ಬೇಕು. ಬರ್ತಾಳ, ತಲೆ ಕೆಡಿಸ್ಕೋಬೇಡ್ರಿ. ಸಮಾಧಾನ ಆತನವ? ಸಮಾಧಾನ ಆತ? ಹಾಲು ಕುಡಿ ಹೋಗಿ ಒಳಗೆ ಹೋಗಿ. ನನಗೆ ಯಾಕತ್ತೀರ ಸಮಾಧಾನ ಆಗ್ಬೇಕು? ಸಮಾಧಾನ ಆಗ್ಬೇಕಾಗಿರೋದು ನಿಮ್ಗೆ ಆಗೈತಲ್ಲ ಈಗ. ಹಾಲು ನೀವು ಕುಡೀರಿ. ನೋಡಿ ಎಷ್ಟರ ಹೊಳ್ಳಿ ಮಾತಾಡ್ತೀನಿ ನನಗೆ ನೀನು. ಮತ್ತು ನಮ್ಮಪ್ಪ ನಮ್ಮವ್ವ ಬರ್ತಾರ ಅಂದ್ರೆ ಬ್ಯಾಡ ಅಂದ್ರಂತ ಏನಂತ ಅವ್ರು ಬಂದ್ರೆ? ನಿಮ್ಮಪ್ಪ ಬರ್ತೀನಿ ಅಂದ್ರ ಯಾವ ಮಕ್ಕ ಇಟ್ಕೊಂಡು ಬರ್ತಾರ ಅವರಿಬ್ರು? ನನ್ನ ಮನೆ ಹಾಳು ಮಾಡಿ ನನ್ನ ಮಗನ ಓಡಿ ಲಗ್ನ ಮಾಡ್ಕೊಂಡು 1 ರೂಪಾಯಿ ವರದಕ್ಷಿಣೆ ಇಲ್ಲ, ಏನಿಲ್ಲ, ವರಪಚಾರ ಇಲ್ಲ, ಲಗ್ನ ಇಲ್ಲ, ಮದುವೆ ಇಲ್ಲ, ಮುಂಜೆಲ್ಲ. ಮೊದಲ ನೀವು ನಮ್ಮ ಜಾತಿನೇ ಅಲ್ಲ. ಇಷ್ಟೆಲ್ಲ ಇಟ್ಕೊಂಡು ನೀವು ಅದು ಯಾವ ಮಕ್ಕ ಇಟ್ಕೊಂಡು ನಿಮ್ಮ ಅವನಪ್ಪ ಇಲ್ಲಿ ಬರ್ತಾರ ಅವರು? ನನಗೆ ಗೊತ್ತು. ಶ್ರೀಮಂತರು ನೋಡೋದು ಬುಟ್ಟಿಗೆ ಹಾಕೊಳ್ಳೋದು ಇದೇ ನಿಮ್ಮ ಕೆಲಸ. ಇದ್ದಂತಾರ ಮಕ್ಕಳನ್ನ ಖರ್ಚು ಮಾಡಕ್ಕೆ ಆಗ್ಬೇಕಲ್ಲ. ಕೊಟ್ಟು ಮದುವೆ ಮಾಡಿ ಎಲ್ಲ ಕೊಟ್ಟು ಅದಕ್ಕೆ ರೋಡಿಗೆ ಬಿಟ್ಬಿಟ್ಟಿರ್ತಾರಲ್ಲ. ಇದ್ದಂತಾರ ನೋಡು ಬುಟ್ಟಿಗೆ ಹಾಕೋರಿ, ಲಗ್ನ ಮಾಡ್ಕೋರಿ, ಆಮೇಲೆ ಬಂದು ನಾವು ಸೇರ್ಕೋತೀವಿ ಅಂತೇಳಿ. ಅತ್ತೇರ ಬಾಯಿಗೆ ಬಂದಂಗೆ ಮಾತಾಡಕ್ ಹೋಗ್ಬೇಡ್ರಿ. ನಾನು ಒಬ್ಬಕ್ಕೆ ಏನಲ್ಲ, ನಿಮ್ಮ ಮಗನೂ ನನ್ನ ಇಷ್ಟಪಟ್ಟಾರ. ನಾನೇನು ಏನು ನಿಮ್ಮ ಮಗನ ನೋಡ್ಕೊಂತ ಹಲ್ಕಿಸ್ಕೊಂತ ಬಂದಿಲ್ಲ. ಕೇಳ್ರಿ ನಿಮ್ಮ ಮಗನ. ನಾನು ಹಿಂದಿಂದ ಓಡಾಡಿದ್ದು, ನನ್ನ ಮದುವೆ ಮಾಡ್ಕೋತೀನಿ ಅಂತ ಗಂಟು ಬಿದ್ದಿದ್ದು ನಿಮ್ಮ ಮಗನೇ. ಇಲ್ಲೇ ಅದಾರ ಕೇಳ್ಕೊರಿ. ನಮ್ಮಪ್ಪ ನಮ್ಮವ್ವ ಏನು ಬೀದಿಗೆ ಬಿಟ್ಟಿಲ್ಲ ನನ್ನ. ನೀವು ಹಂಗೆ ತಿಳ್ಕೊಂಡಿರ್ಬೇಕು. ಏನು ದೊಡ್ಡ ಇದ್ದಂತಾರೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಕತಿ. ಮ್ಯಾಗೆಲ್ಲ ಬೆಳಕು, ಒಳಗೆಲ್ಲ ಹುಳುಕು. ಏನೈತಿ ಏನು ಕೋಟಿಗಟ್ಲೆ ಕಿಮ್ಮತ್ ಮಾಡ್ತೀರೇನ? ಹೋಗಿ ಅಪ್ಪನ ಮನೆಗೆ ಎಲ್ಲ ತೊಗೊಂಡು ಬರ್ತಾ ಇದೀರಿ. ಇದ್ದು ಬಿದ್ದಿದ್ದನ್ನೆಲ್ಲ ಬಾಚ್ಕೊಂಡು. ನೀವು ನಿಮ್ಮ ಅಣ್ಣನ ಮಗಳನ್ನ ಯಾಕೆ ಸೊಸಿ ಮಾಡ್ಕೊಂಡ್ರಿ ಅಂತ ನನಗೆ ಗೊತ್ತಿಲ್ಲನ? ಅಲ್ಲಿಂದ ಬರ್ತತಲ್ಲ ಇಡಗಣ್ಣಿ, ಅದನ್ನ ತಗೋಬೇಕನ್ನ ಕಾರಣಕ್ಕೆ. ಯಾವ ಪ್ರೀತಿಯಿಂದನೂ ಅಲ್ಲ ಅಂತ ನನಗೆ ಗೊತ್ತು. ಈಗ ಮಂಗಳ ನಿಮ್ಮ ವಿರುದ್ಧವಾಗಿ 1-2 ಮಾತಾಡಿದ ತಕ್ಷಣ ನಿಮ್ಗೆ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಆ ಹುಡುಗಿಗೆ ಹೊಡಿತೇನೆ ಬಡಿತೇನೆ ಅಂತೇಳಿ ಮನೆ ಬಿಟ್ಟು ಓಡಿಸಲಕ್ಕೆ ಹೋದ್ರಿ. ಇವೆಲ್ಲ ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ್ರಿ. ಏನು ಗೊತ್ತಿದ್ರು ಬಾಯಿ ಮುಚ್ಕೊಂಡು ಇರ್ತೀವಿ ಅಷ್ಟೇ. ಹಂಗಂತ ನಮ್ಮ ಅಪ್ಪ ನಮ್ಮ ಹೋಗಿ ಬೈದ್ರು ಸುಮ್ಮನೆ ಇರ್ತಾನೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾ ಹೇಳ್ತೇನೆ ನೋಡ್ರಿ ಅಂತೀರ, ನಮ್ಮ ಅಪ್ಪ ನಮ್ಮ ಹೋಗಿ ನೀವೇನು ಅಂತಕ್ಕದ್ದಲ್ಲ. ಬಾಯ್ಲ ಯೋ ಯಾ ನಮ್ನಿ ಮಾತಾಡಿದ್ಲ ಆಕಿ ನನಗೆ? ಸುಮ್ನಿರವ, ನೀನು ಹಂಗೆ ಮಾಡ್ತೀಯ ತಗ.
ಯಾವಾಗ ನೋಡಿದ್ರು ಅತ್ತಾಗ ಒಂದು ಇರದ್ದು ಬಿದ್ದು ಒಳ್ಳೆ ಏನಾರು ಅನ್ನ ಮಟ ಸರ್ತಿ ಆಕೇತಾಗ ನೀವು ಒಂಚೂರು ಬಾಯಿ ಮುಚ್ಕೊಂಡಿದ್ರಿ ಇವೆಲ್ಲ ಹಾಕವನ ಬರೀ ವಟ 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 ಏನನ್ಲಿ ಏನು ಬಿಡ್ಲಿ ಸುಮ್ಮನಿರಬಾತಾಗ ಒಂದು ಮಾತು ಕತಿ ಎಲ್ಲ ಏನಲ್ಲ ಅತ್ತಾಗ ಬರೀ ಬೈಯದೆ ಆ ಸೊಸಿಗೊಂತಾರ ಈ ಸೊಸಿಗೊಂತಾರ ಯಾಕೆ ಹಂಗೆ ಮಾಡ್ತಿ ಇನ್ನು ನೀನು ಸುಧಾರಿಸಿಲ್ಲ ಅಂದ್ರೆ ಆಗಲ್ಲ ನೋಡವ ನೀ ಸ್ವಲ್ಪ ಸುಧಾರಿಸ್ಕೋಬೇಕು ನೀನು ಹ್ಞೂನಪ್ಪ ಇನ್ನೊಬ್ಬ ಕಡಿಮೆ ಇದ್ದಿ ನಂಗೆ ಬುದ್ಧಿ ಹೇಳಕ್ಕೆ ಸುಧಾರಿಸ್ಕೋಬೇಕು ಅಲ್ಲ ಇನ್ನೇನೇನು ಮಾಡ್ಬೇಕು ಹೇಳು ಅದನ್ನು ಮಾಡಿ ಕೈ ಬಿಡ್ತೀನಿ ಅತ್ತಾಗ ಏನಿಲ್ಲ ಅಪ್ಪ ಅವಾಗ ಬರಬೇಡ ಅನ್ನಲ್ಲ ಅದಕ್ಕೆ ಉರಿತ್ ಕಾಂತತಿ ಮತ್ತೇನಿಲ್ಲ ಈಗ ಹೇಳ್ತಾನೆ ಕೇಳು ಆಕಿಗೆ ಹೋಗಿ ಹೇಳ ನಾನು ಬದುಕಿರೋ ಮಟ್ಟ ನನ್ನ ಮನೆ ಒಳಗೆ ಅವ್ರ ಅವ್ವ ಅಪ್ಪನ ನಾ ಬಿಟ್ಕೊಳ್ಳೋದಿಲ್ಲ ಏನೇ ಇದು 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 ಶಪಥ ಇದೆ ಎಷ್ಟು ಹಠ ಒಳ್ಳೇದಲ್ಲ ಬಿಡು ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತೇಳಿ ನಿನಗೇನ ತುಂಬೆ ಬಂದಂಗೆ ಐತಿ ಮಾಡಿ ತುಂಬಿ ಬಂದಾರ ಹಿಂಗೆಲ್ಲ ಮಾಡೋದು ನೆಟ್ಟದಕ್ಕಂತ್ರ ನೀ ಏನು ಮಾಡಾಕತ್ತಿಲ್ಲ ಏನು ನಿನಗೇನು ಬಂದೈತೋ ಬರಬಾರ್ದು ದೇವ್ರಿಗೆ ಗೊತ್ತಾಗ ಏನಪ್ಪ ಮಗನೇ ಪಾಪ ಆ ಹುಡುಗಿಗೆ ಹೋಗಿ ಒಂಚೂರು ಸಮಾಧಾನ ಮಾಡು ಹ್ಞೂನಪ್ಪ ಹೇಳ ಮ್ಯಾಕ ಎಲ್ಲಿ ಓಡೋಗೋದಿಲ್ಲಕೇನೋ ಬರ್ತಾಳೆ ಹೋಗು ನೀ ಸುಮ್ಮನೆ ಬಿಡವ ನೀ ಮಾತಾಡಕ್ಕೆ ಹೋಗ್ಬೇಡ ನನಗೆ ಭಾಳ ಅಂದ್ರೆ ಭಾರಿ ಸಿಟ್ಟು ಬರ್ತೈತಿ ಸುಮ್ಮನೆ ನನಗೆ ಮಾತಾಡಿ ಸಿಟ್ಟು ಎಬ್ಸ್ಬೇಡ ಬರ್ತಾಳೆ ಹೋಗಂತ ಬರ್ತಾಳ ನನಗೂ ಗೊತ್ತೈತಿ ಪಾಪ ಏನು ತಿಳಿಯಲ್ಲವ ಹಂಗೆ ಕವ ಮಾಡಿ ಇದು ಮಾಡ್ತೀನಿ ನೀನು ಅದು ಅಲ್ಲದೆ ಕಸ್ತೂರಿ ಎತ್ತಿಗೆ ಬೈಯೋ ಕೆಲಸ ಏನೈತಿ ಅಂದ ಜೊತೆಗೆ ಸೇರ್ಕೊಂಡು ಇಬ್ರು ಮನೆ ಮುರಿ ಹಾಕತ್ತೀರಿ ಹಂಗೆ ಹಿಂಗೆ ಅಂತೇಳಿ ತಾಯಿಗೆ ಬೈದ್ರೆ ಯಾವ ಮಗಳು ಸುಮ್ಮನೆ ಇರ್ತಾಳ ಮಾಡೋದೆಲ್ಲ ಮಾಡ್ತಿ ಏನಾರ ಅಂದ ತಕ್ಷಣ ನನಗೆಲ್ಲರೂ ಇದು ಮಾಡ್ತೀರಿ ಅಂತೇಳಿ ನಿಂದಿರ್ತಿ ಇವ್ವ ನಾವಲ್ಲವ ಈ ಬಡೆಗಳಿಗೆ ಮಗ್ಗಲಾಗಿ ಹೆಂಡ್ತಿ ಬರತ್ಲೆ ಯಾ ಹಡ್ದಕ್ಕಿ ಕಾಣೋದಿಲ್ಲ ಏನಿಲ್ಲಪ್ಪ ಅಲ್ಲ ನೋಡು ಇವತ್ತು ಅಕ್ಕಿ ಸಲುವಾಗಿ ನನಗಿಷ್ಟು ಮಾತಾಡಿಬಿಟ್ನಲ್ಲಿ ಇದೆ ಬಾಡೆ ಇವಂಗ ಮದುವೆ ಮಾಡ್ಬೇಕಕ್ಕಿನ ಅಂತೇಳಿ ಓಡಾಡ್ದಕ್ಕೆ ನಾನು ಅಯ್ಯೋ ದೇವ್ರಿ ಏನಪ್ಪ ಕಲಿಗಾಲ